ವಿದ್ಯಾಭ್ಯಾಸ ತಗೊಳ್ಳಿ ಸ್ವಲ್ಪ ಹಣ ಬೇಕು. ಸಾಲ ಅಂತ ಕೊಟ್ಟರೆ ಪುಣ್ಯ ಬರುತ್ತೆ. ಅದು ಹೇಗೆ ತಿಳಿಸಿತ್ತು ಸಾಕ? ನಿಮ್ಮಂತವರಿಗೆ ಸಹಾಯ ಮಾಡಬೇಕಂತಾನೇ ನಾವೇ ತಗೋ. ಆದ್ರೆ ಒಂದು ವಿಷಯ ಇದೆ. ಸರಿಯಾದ ಸಮಯಕ್ಕೆ ಸಾಲ ತೀರಿಸಲಿಲ್ಲ ಅಂದ್ರೆ ನಾನು ಮನುಷ್ಯನಾಗಿಯೇ ಇರಲ್ಲ. ಆಯ್ತು ಸಾಕಾದ್ರೆ ಆಯ್ತು. ಮೊದಲು ಸಾಲ ಮಾಡ್ಬೋದು. ಏನ್ ಮಾಡೋದು? ಆಯ್ತು. ಯುಗ ದೇವಕ್ಕೆ ನಿನಗೆ ಮಾತ್ರ ಅಲ್ಲ, ನಿನ್ನ ಅಮ್ಮನಿಗೂ ಸಿಗದವ. ಸಾಕಾರೆ ಈ ವರ್ಷ ಮಳೆಯೂ ಇಲ್ಲ, ಹಾಕಿ ಬೆಳೆಯೂ ಇಲ್ಲ. ಮಳೆ ಬರುತ್ತೆ ಸಾಕಾರೆ, ಬೆಳೆಯೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸುತ್ತೆ ಸಾಕಾರೆ. ಮಳೆ ಬಂದಂಗೆ ನೀನು ಸಾಲ ತೀರಿಸಿದಂಗೆ ಸಾಲ ತಗೊಳ್ಳುವಾಗ ಇರುವ ಕಾಳಜಿ ನಿನಗೆ ತೀರಿಸುವಾಗ ಇರಲ್ಲ. ನಿನ್ನ ಆಸ್ತಿ ವಜಾ ಮಾಡಿಕೊಂಡ್ರೇನೆ ಒದ್ದೆ ಬರಲು ಬಡ್ಡಿ ಮಗನೇ. ಬೇಗ ಸತ್ತಂದ್ರೆ ಅದು ಮಾಡಿ ನನ್ನ ಜೀವನಕ್ಕೆ ಅಂತ ಆಧಾರವಾಗಿರೋದು ಇದೊಂದೇ ಭೂಮಿ. ಅದು ಮಾತ್ರ ಕಿತ್ಕೊಂಡು ಸತ್ತಂದ್ರೆ ಕಿತ್ಕೊಂಡು ತುತ್ತನ್ನು ಕೊಡೋ ಈ ಭೂಮಿಯ ಕಿತ್ಕೊಂಡ್ರೆ ನನ್ನ ಸಂಸಾರ ಬೀದಿಗೆ ಬರುತ್ತೆ ಸಾಕಾರೆ. ನನ್ನ ಮಗ ಬೆಂಗಳೂರು ಬಂದವನೇ ಅಂತ ದುಡ್ಡು ಕಳಿಸ್ತೀನಿ ಅಂತ ಹೇಳಿ ನಮ್ಮಂತ ಬಡ ರೈತರ ಬಗ್ಗೆ ನಿಮಗೆ ಸ್ವಲ್ಪ ಕರೆದಿರಲಿ ಕರೆದಿರಲಿ. ಆ ದೇವರು ಕೈಗಿರಂಗಿಲ್ಲ, ನೀವು ಇದ್ದಂಗೆ ಹೆಂಗರ ಮಾಡಿ ನಾನು ಸಾಲ ಕಳಿಸಿ ಸಾಕಾರೆ. ಅಲ್ಲಿ ತನಕ ಈ ನನ್ನ ಈ ತಾಯಿ ಕಿತ್ತೋಗಿ ಸಾಕಾರೆ, ಕಿತ್ತೋಗಿ ಕೈ ಮುಗಿಸಿ ಕಿತ್ತೋಗಿ ಸಾಕಾರೆ. ಬಿಡು ಕಾಲ.
कर्मफलहेतुर्भूत् मा ते सङ्गोऽस्त्वकर्मणि ನಾನು ಭೂಮಿ. ಅಮ್ಮ ತಾಯೇ, ಏಳು ಕಂದ, ಮೇಲೇಳು. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾದಕ್ಕೆ ಬಿಟ್ಟರೆ ನನಗೆ ಗೌರವವಾದ ಮೇಲೆ ಸಿಗುತ್ತೆ. ಸಾಯಬೇಕಾಗಿರೋದು ನೀನಲ್ಲ. ಈ ಕೊಳೆತು ಹೋಗಿರುವ ರಾಜಕೀಯ ವ್ಯವಸ್ಥೆ.
Yes.